ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ತುಂಬ ದಿನ ಆಗಿತ್ತು ಬತ್ತಿಗಳ ಬಗ್ಗೆ ಯಾವುದೂ ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತೊಂದು ವಿಡಿಯೋನ ತೊಗೊಂಬಂದಿದ್ದೀವಿ. ಅದು ಯಾವುದಂದರೆ ಗ್ರಹದೋಷ ಬತ್ತಿ ಅಂತ. ಅಂದರೆ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಏನಾದರೂ ಜಗಳಗಳು ಆ ಥರ ಏನಾದರೂ ಇದ್ದರೆ ಇದನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ಅದು ಕಡಿಮೆ ಆಗುತ್ತೆ. ದೇವರು ನಮಗೆ ಅದನ್ನೆಲ್ಲನೂ ಪರಿಹಾರ ಮಾಡ್ತಾನೆ ಅಂತ ಈ ಒಂದು ಬತ್ತಿ ವಿಶೇಷವಾಗಿ ಹೇಳಿದ್ದಾರೆ. ಈಗ ನೆಕ್ಸ್ಟು ಚಾತುರ್ಮಾಸ್ಯ ಬರೋದ್ರಿಂದ ಆ ಟೈಮಲ್ಲಿ ಹಚ್ಚಿದ್ರೆ ವಿಶೇಷವಾಗಿ ಪುಣ್ಯ ಸಿಗುತ್ತೆ. ಸೊ ಅದನ್ನು ಯಾವ ಥರ ಮಾಡೋದು ಏನು ಅಂತ ಎಲ್ಲ ಕೇಳೋಣ. ಅದನ್ನು ಕೇಳೋಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬೇರೆ ಬೇರೆ ವೀಡಿಯೋಸ್ನ ಬಿಡ್ತಾ ಇರ್ತೀವಿ, ನೋಡ್ತಾ ಇರಿ. ಆ್ಯಂಡ್ ಇವಾಗ ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ, ಬನ್ನಿ. ಶ್ರೀನಿವಾಸ, ಇವತ್ತು ನಾನು ನಿಮ್ಮೆಲ್ಲರಿಗೂ ಗ್ರಹದೋಷ ಬತ್ತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಏನಾದರೂ ದೋಷಗಳಿದ್ರೆ, ತಂದಿ ಮಗಂದು ಕಿರಿಕಿರಿ, ಗಂಡ ಹೆಂಡ್ತಿದು, ತಾಯಿ ಮಗಂದು, ಮಕ್ಕಳದು, ಸಣ್ಣ ಸಣ್ಣ ಮಕ್ಕಳದು, ಯಾವುದೇ ರೀತಿಯಿಂದ ಒಂಥರ ಮನೆಯಲ್ಲಿ ಕಿರಿಕಿರಿ ಆಗ್ತಿರುತ್ತೆ. ಆಮೇಲೆ ಒಬ್ರಿಗೊಬ್ರು ಕಂಡ್ರೆ ಬರ್ತಿರಂಗಿಲ್ಲ, ಏನೇ ಮಾಡಿದ್ರು ಮನುಷ್ಯನಿಗೆ ನೆಮ್ಮದಿ ಇರ್ತಿರಂಗಿಲ್ಲ. ಇದೆಲ್ಲ ಪರಿಹಾರಕ್ಕಾಗಿ ನಾನು ನಿಮ್ಗೊಂದು ಇವತ್ತು ಬತ್ತಿ ಹೇಳ್ಕೊಡ್ತೀನಿ. ಅದು ಬತ್ತಿ ಹೆಸರು ಗ್ರಹದೋಷ ಬತ್ತಿ ಅಂತ. ಅದು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ನೀವು ಕೇಳ್ರಿ. ಹತ್ತಿ ಕಳೆದಿದ್ದ ಹತ್ತಿ ಕಾಳು ತೆಗೆದು ನಾನು ತೆಗೆದಿಟ್ಕೊಂಡ್ಬಿಟ್ಟೆ ನಿಮ್ಗೆಲ್ಲರೂ ತೋರ್ಸಕ್ಕೆ. ಈ ಹತ್ತಿಯಲ್ಲಿ ಏನಾದರೂ ಕಸರು ಇರಬಾರ್ದು. ಏನಾದರೂ ಒಂದು ಕಸರು ಇತ್ತಂದ್ರೆ ಕಣ್ಣು ಹೋಗ್ತಂತ ಹಿಂದಕಿನ ಹಿರಿಯರು ಹೇಳ್ತಿದ್ರು, ನಮಗಾದ್ರೂ ನಮ್ಮ ಅಜ್ಜಿ ಅವರೆಲ್ಲ ಹೇಳ್ತಿದ್ರು. ಅದಕ್ಕೆ ನೀವು ಈ ಥರ ಕಾಳು ತೆಗೆದ ಹತ್ತಿ ತೊಗೊಂಡು, ಅದರಲ್ಲಿ ಏನೂ ಕಸರಿಲ್ಲಾರ ತೊಗೊಂಡು, ಈ ಥರ ಹತ್ತಿ ತೊಗೊಂಡು ಇದನ್ನೇನು ಮಾಡಬೇಕು, ನಾ ಈಗ ತೆಗೆದು ಇಟ್ಕೊಂಡು ನಡಿ ನಿಮ್ಮೆಲ್ಲರಿಗೂ ತೋರಿಸೋ ಸಲಾಗಿ ನಾ ಹೇಳಿಕತ್ತೀನಿ. ಈ ಥರ ಹತ್ತಿ ತೊಗೊಂಡು ನೀವು ಇದು ಈ ಥರ ಎಳೆ ತಕ್ಕೋಬೇಕು. ಹಿಂಗೆ ಈ ಥರ ಎಳೆ ತಕ್ಕೊಂಡು ಅದರಲ್ಲಿ ಕಸರು ಇರಬಾರ್ದು. ಯಾಕಂದ್ರೆ ಕಸರಿದ್ರೆ ಕಣ್ಣು ಹೋಗ್ತಂತ. ದೇವರು ಅದ್ರ ದೀಪ ಹಚ್ಚಿದ್ದ ಅವನಿಗೆ ಯೋಗ್ಯ ಇರಂಗಿಲ್ಲ. ಅದಕ್ಕೆ ಅದನ್ನು ತೆಗೆದು ಕರೆಕ್ಟಾಗಿ ಕಾಳು ತಕ್ಕೊಂಡು, ಕಾಳಿಲ್ಲಪ್ಪ ಅಂದ್ರೆ ಕೊಂಡು ಹತ್ತಿ ಇದ್ರಾದ್ರೂ ಅದ್ರಲ್ಲಿ ಕಸರು ನೋಡ್ರಿ. ಕಸರು ಇಲ್ಲಾರ್ದು ನೀವು ಬತ್ತಿಗಳು ಮಾಡಿ ಹಚ್ಚಿದ್ರೆ, ದೇವ್ರಿಗೆ ಸಮರ್ಪಣೆ ಮಾಡಿದ್ರೆ ದೇವರು ನಮ್ಗೆ ವರ ಕೊಡ್ತಾನೆ ಲಗುನ. ಈ ಥರ ಮಾಡಿಕೊಂಡು ಆಮೇಲೆ ಇದೇನು ಮಾಡ್ಬೇಕಪ್ಪ, ಇದು ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡ್ಬೇಕು ಅಂತ. ಇದು ಏನಿರ್ತಲ್ಲ ಹೇಳಿ, ಒಂದು ರಟ್ಟು ತಗೊಳ್ಳಿ. ರಟ್ಟು ತಗೊಂಡು ಇದನ್ನ 16 ಸಲ ಸುತ್ತಬೇಕು ನೀವು. 2, 3, 4, 5, 6, 7, 8, 9, 10, 12, 13, 14, 15, 16. ಈ 16 ಸಲ ಇಲ್ಲಿಗೆ ಆಯ್ತು. ಇದು ಇಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ಇಷ್ಟು ಕಟ್ ಮಾಡಿಕೊಂಡು ಇದೇನಿರ್ತದಲ್ಲ ರಟ್ಟಿಂದು ಹಿಂಗಿರ್ತಲ್ಲ, ಇದು ಸಾವಕಾಶ ಹಿಂಗೆ ಕಡಿಕ್ ಮಾಡ್ಕೊಂಬಿಡ್ರಿ, ತಕ್ಕೊಂಬಿಡ್ರಿ. ಹಿಂಗೆ ಹಿಂಗೆ ಬರ್ತಾ ಇದು ಹಿಂಗೆ. ಇದನ್ನೇನು ಮಾಡ್ಬೇಕು, ಇಲ್ಲಿ ಒಂದು ಸೈಡ್ ಕಟ್ ಮಾಡ್ಬೇಕು ಹಿಂಗೆ. ಇಷ್ಟು ಉದ್ದ ಆಯ್ತು. ಇದ್ರಾಗ ನೀವೇನು ಮಾಡ್ಬೇಕು, 1 ಇಂಚ್ ಅಷ್ಟು, ಇಷ್ಟಂದ್ರೆ 1 ಇಂಚು ಇಂಥವು ನೀವು 30 ಪೀಸ್ ಮಾಡ್ಕೋಬೇಕು. ನಿಮ್ಗೆ ತೋರಿಸೋ ಸಲ ಹೇಳಿಕತ್ತೀನಿ ನಾನೀಗ. 1, 2, 3, 4, 5, 6, 7, 8, 9, 10 ಸುತ್ಕೊಂಡಿರ್ತೀರಿ ನೀವು. ಅದು ಒಂದು 10 ಸಲ ಆಗ್ಬೋದು, 11 ಸಲ ಆಗ್ಬೋದು. ಆತಂದ್ರೆ ಅದು ಮತ್ತೆ ಇನ್ನೊಂದ್ಸಲ ನೀವು ಅದೇ ಥರನ ಇನ್ನೊಂದ್ಸಲ 16 ಸಲ ಸುತ್ಕೋಬೇಕು. 4, 6, 8, 10, 12, 14, 16 ಈ ಥರ ಮಾಡಿ ನೀವು ಹಿಂಗೆ ಕಡಿಕ್ ಮಾಡ್ಕೊಂಡ್ಬಿಡ್ರಿ. ಅದನ್ನು ಹಿಂಗೆ ರಟ್ಟಿನಿಂದ ಕಡಿಕ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡಿಬಿಡ್ರಿ. ಅಲ್ಲಿ ಈ ಕಡೆ ಒಂದು ತುದಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಒಟ್ಟು ಈ ಥರ ನೀವು 30 ಬತ್ತಿ ಮಾಡ್ಕೋಬೇಕು. ಅವನ್ನ ಈ ಥರ ತಕ್ಕೊಂಡಿರ್ತೀವಲ್ಲ, 1 ಇಂಚ್ ಇಟ್ಕೊಂಡು
ಈ ತರ ಮಾಡ್ಕೋಬೇಕು. 1 2 3 4 5 6 7 8 9 10 10 20 30 ಇವು 30 ಸೇರಿಸಿ ಒಂದು ಬತ್ತಿ ಮಾಡ್ಬೇಕು. ಅದು ಗೃಹದೋಷ ಬತ್ತಿ ಅಂತ. ಅದು ಹೆಂಗ್ ಮಾಡ್ಬೇಕು? ಹಿಂಗೇನಿರ್ತಲ್ಲ ಇದು, ಇವೆರಡೂ ತುದಿ ಕೂಡಿಸ್ಬೇಕಿಲ್ಲಿ. ಕೂಡಿಸಿ ಇಲ್ಲಿ ಹತ್ತಿ ಹಚ್ಚಿ ತಿರ್ಬೇಕು ಇದನ್ನ. ಈ ತರ ಅಷ್ಟು 30 ಬತ್ತಿನೂ ತಿರ್ಕೋಬೇಕು ನಾವು ಇದನ್ನ. ಒಂದು ಬತ್ತಿ ಹಿಂಗ್ ಬರ್ತದ ಈ ತರ. ಏನಿವ್ ಎರಡು ತುದಿ ಇರ್ತಾವಲ್ಲ, ಹಿಂಗೆ ಕಟ್ ಮಾಡಿಟ್ಟಿರ್ತಾವಲ್ಲ 1 ಇಂಚು, ಎರಡೂ ತುದಿ ಹಿಂಗೆ ತಗೊಂಡು ಇಲ್ಲಿ ನಾವು ಇನ್ನೊಂಚೂರು ಹಳ್ಳಿ ಹಚ್ಚಿ ಅದನ್ನ ಬತ್ತಿ ಮಾಡ್ಕೋಬೇಕು, ಹೂ ಬತ್ತಿ ಗತೆ. ಇಂಥವು 30 ಬತ್ತಿ ಮಾಡಿ ಹಚ್ಬೇಕು ಅದನ್ನ ಈ ತರ. ಈ ತರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಗಂಡ ಹೆಂಡತಿ ಜಗಳ ಇದ್ರೆ, ತಂದೆ ಮಕ್ಕಳದು, ಅತ್ತಿ ಸೊಸಿದು, ಆಮೇಲೆ ಮೊಮ್ಮಕ್ಕಳು ಕಿರಿಕಿರಿ, ಆಮೇಲೆ ಎಷ್ಟೇ ನೆಮ್ಮದಿ ಇರಲ್ಲ ಮನೆಯಲ್ಲಿ. ನೀವೇನೇ ದೇವ್ರು ಮಾಡ್ತೀರಿ, ಎಷ್ಟೋ ಮಾಡ್ತೀರಿ, ಬೇಕಾದಷ್ಟು ಹಣ ಬರುತ್ತೆ ನಿಮಗೆ, ಆದ್ರೆ ಮನಸ್ಸಿಗೆ ಯಾರಿಗೂ ನೆಮ್ಮದಿ ಇರಂಗಿಲ್ಲ. ಅದಕ್ಕೆ ಏನು ಕಾರಣಪ್ಪ ಅಂದ್ರೆ ಅದು ಗ್ರಹದೋಷ. ಆ ಗ್ರಹದೋಷ ಪರಿಹಾರಕ್ಕಾಗಿ ನೀವು ಇದನ್ನ ಬತ್ತಿ ಹಚ್ಚಬೇಕು. ಇದು ವಿಶೇಷ ದಿನದಲ್ಲೂ ಹಚ್ಬೋದು. ನೀವು ಸಂಕಲ್ಪ ಮಾಡಿ 11 ದಿವಸ 21 ದಿವಸ ಈ ಕಾರ್ತಿಕ್ ಮಾಸದಲ್ಲಿ, ಚಾತುರ್ಮಾಸದಲ್ಲಿ, ದೀಪಾವಳಿ, ಯುಗಾದಿ ಇಂಥ ವಿಶೇಷ ದಿನಗಳಲ್ಲಿ ನೀವು ಇದು ಮಾರ್ಗಶಿರ ಮಾಸ, ಆಮೇಲೆ ನಾಳೆ ಶ್ರಾವಣ ಮಾಸ, ಇಂಥ ದಿನದಲ್ಲಿ ನೀವು ಇದನ್ನ ಬತ್ತಿ ಹಚ್ಕೋತ ಹೋಗೋದ್ರಿಂದ ನಿಮ್ಮಲ್ಲಿದ್ದಂಥ ಗ್ರಹದೋಷ, ನಿಮ್ಮ ಮನೆಯಲ್ಲಿದ್ದಂಥ ಗ್ರಹದೋಷ ಪರಿಹಾರ ಆಗ್ತದೆ. ಒಂದು ನೀವು ಬತ್ತಿ ಹಚ್ಚಿದ್ರೆ ಒಂದು ಜತಿ ಅಂದ್ರೆ ಇಷ್ಟು. ಅದು ಉದಾಹರಣೆ ಹೇಳ್ತೀನಿ. ಇದು ಈ ತರ ನೀವು 2 ಬತ್ತಿ ಹಚ್ಚಿದ್ರೆ ನಿಮ್ದು 10 ಕುತ್ತುಗಳನ್ನು ದೇವ್ರ ಪಾರ್ ಮಾಡ್ತಾನ. ಅಂತಾದು ಇದರಲ್ಲಿ 30 ಬತ್ತಿ ಕೂಡಿರ್ತಾವ. ಆ 30 ಬತ್ತಿ ಕೂಡಿದ್ರಿಂದ ನೀವು ಹಾಕ್ರಿ, 2ರಲ್ಲಿ 10 ಕುತ್ತಂದ್ರ 30ರಾಗ ಎಷ್ಟು ಕುತ್ತು ಪರಿಹಾರ ಆಗ್ತದಪ್ಪ ಆ ದೋಷಾಗ. ಅದಕ್ಕೆ ದೇವರಿಗೆ ಸಮರ್ಪಣೆ ಮಾಡೋದು ಬತ್ತಿನೇ, ಮತ್ತೊಂದೇನಿಲ್ಲ. ಉಳ್ಕೆದ್ ನೈವೇದ್ಯ ಮಾಡ್ತೀವಿ, ನಾವೇ ತಿಂತೀವಿ. ಒಂದು ತುಳಸಿ, ಒಂದು ಹೂವ, ಒಂದು ಬತ್ತಿ. ಅದು ವಿಶೇಷ ಜಾಸ್ತಿ ಯಾವ್ದಂದ್ರೆ ಬತ್ತಿ. ಅದಕ್ಕೆ ನೀವು ಇದನ್ನ ಹಚ್ಕೊಂಡು ಹೋಗ್ರಿ. ಯಾರಿಗಾದ್ರೂ ಗ್ರಹದೋಷ ಇದ್ರೆ ನೋಡಿ ಇದನ್ನ ಹಚ್ಚಿ, ಆಮೇಲೆ ನನಗೆ ರಿಸಲ್ಟ್ ಹೇಳಿ. ಈ ತರ ಮಾಡೋದ್ರಿಂದ ಇನ್ನು ಮುಂದೆ ಚಾತುರ್ಮಾಸ ಬರುತ್ತೆ, ಚಾತುರ್ಮಾಸದಲ್ಲಿ ಹಚ್ಬೋದು. ಮುಂದೆ ಕಾರ್ತಿಕ್ ಮಾಸದಲ್ಲಿ ಹಚ್ಚ್ರಿ. ವಿಶೇಷ ದಿನಗಳು ನೀವು ಇದನ್ನ ಬತ್ತಿ ಹಚ್ಕೊಳ್ಳೋದ್ರಿಂದ ಮೊದ್ಲೇಕ ಒಂದು ಗ್ರಹದೋಷ ಪರಿಹಾರಕ್ಕೆ ಒಂದು 11 ದಿವಸ ಮಾಡ್ರಿ. ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ಒಳ್ಳೇದಾಗ್ತದೆ. ನೀವು ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಹೇಳ್ರಿ, ಬೇಕಾರೆ ನಾವು ಆರ್ಡರ್ ಕೊಟ್ರೆ ನಾವು ಮಾಡ್ಕೊಡ್ತೀವಿ. ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ. ಎಲ್ಲರೂ ದೀಪ ಮನೆಯೊಳಗೆ ಮಾಡಿ ಹಚ್ಬೇಕು. ಆ್ಯಕ್ಚುಲಿ ಇನ್ನೇನು ಜಾಬ್ಗೆ ಹೋಗ್ತಿರ್ತಾರ, ಅವ್ರಿಗೆ ಆಗ್ತಿರಂಗಿಲ್ಲ, ನೌಕರಿ ಮಾಡ್ಲಿಕ್ಕೆ ಹೋಗ್ತಿರ್ತಾರ, ಅಂಥವ್ರ ನಿರ್ವಹಣೆ ಇಲ್ಲ, ಇಂಥ ನಮ್ಮಂಥವ್ರ ಹತ್ರ ತಗೊಂಡು ಹಚ್ಬೋದು. ಮನೆಯಲ್ಲಿ ಖಾಲಿ ಇದ್ದವರು ದೇವ್ರಿಗೆ ಹಚ್ಚ್ರಿ, ದೀಪ ಮಾಡಿ ಹಚ್ಚ್ರಿ. ಎಷ್ಟು ನೀವು ದೀಪ ಮಾಡ್ತೀರಿ ನಿಮ್ಮ ಮನೆ ಬೆಳಗ್ತದ. ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದ್ರು ಎಲ್ಲರೂ ಸುಖವಾಗಿರ್ತಾರೆ. ಅದಕ್ಕೆ ಇದು ಗ್ರಹದೋಷ ಬತ್ತಿ ಹಚ್ಚೋದ್ರಿಂದ ಗ್ರಹಗಳ ದೋಷ ಪರಿಹಾರ ಆಗ್ತದೆ. ಈ ಥರ ಮಾಡಿ ಈ ಬತ್ತಿ ಹಚ್ಚ್ರಿ. ಹಿಂಗೆ ಇಷ್ಟು ಮಾಡ್ಕೋಬೇಕು. ಈಗ ಸದ್ಯ 30 ಈ ಥರ ನೀವು ಮಾಡ್ಕೋಬೇಕು. ಇದನ್ನ 30 ಬತ್ತಿ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕು. ಈ ಥರ ಇಲ್ಲಿದೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಈ ಥರ ನೀವು ಮಾಡ್ಕೋಬೇಕು. ಇವ್ನು ಬತ್ತಿಗಳು ನಿಮ್ಗೆ ಈ ಥರ 30 ಬತ್ತಿ ಆಗ್ಬೇಕು. ಅದ್ರಾಗ ಈ ಒಂದು ಬತ್ತಿ ಒಳಗೆ 16 ಎಳೆ ಇರ್ತದೆ. ಅಂತ 30 ಬತ್ತಿ 16 ಇಂಟು 30 480 ಆಗ್ತದೆ. ನೀವು ಒಂದು ಬತ್ತಿ ಹಚ್ಚಿದ್ರೆ 480 ಬತ್ತಿ ಹಚ್ಚಿದ ಫಲ ಸಿಗ್ತದೆ. ಯಾಕಂದ್ರೆ ಒಂದೇ ಇವೆರಡಕ್ಕೇನೆ ನಿಮ್ಗೆ 10 ಕುತ್ತು ಪಾರ್ ಮಾಡ್ತಾನಂದ್ರೆ ಅದನ್ನ ಲೆಕ್ಕ ಹಾಕ್ರಿ ನೀವು. 480ಕ್ಕೆ ಎಷ್ಟು ನಮ್ಮ ದೇವರು ನಮ್ದು ಪರಿಹಾರ ಮಾಡ್ತಾನಂತ. ಇದನ್ನಿಷ್ಟ ಆದ್ಮೇಲೆ ಇದನ್ನೆಲ್ಲ ಹಿಂಗೆ ಜೋಡಿಸ್ಕೋಬೇಕು ಇವನ್ನ.
ಇವೆಲ್ಲ ಸೇರಿಸ್ಕೋಬೇಕು. ಇವಿಷ್ಟು ಸೇರಿಸ್ಕೊಂಡು ಈ ಥರ 30 ನೀವು ಒಂದೇ ಬತ್ತಿ ಮಾಡಬೇಕು. ಎಲ್ಲ ಸೇರಿಸಿ ಒಂದು ಬತ್ತಿ ಮಾಡಿಕೊಂಡು ಈ ಥರ ಬರ್ತದೆ ಬತ್ತಿ. ಇಲ್ಲೇನು ಸೇರಿಸ್ಕೊಂಡಿರ್ತೀವಲ್ಲ, ಇಲ್ಲೇನು ಮಾಡ್ಬೇಕಂದ್ರೆ ಹಿಂದೆ ಎಲ್ಲ ಸೇರ್ಬೇಕಲ್ಲ, ಅದು ಅಷ್ಟು ತಿರುಗ್ಲಿಕ್ಕೆ ಆಗಂಗಿಲ್ಲ, ಯಾರಿಗೂ ಆಗಂಗಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ದಾರ ಸುತ್ತಬೇಕು. ಈ ರೇಷ್ಮೆ ದಾರ ತಗೋಬೇಕು. ರೇಷ್ಮೆ ದಾರಕ್ಕೆ ದೋಷ ಇಲ್ಲ. ರೇಷ್ಮೆ ದಾರ ತಗೊಂಡು ಇದನ್ನ ಇಲ್ಲಿ ಫಿಟ್ ಹಿಡಿದು ಹಿಂಗೆ ಸುತ್ತಬೇಕು. ಹಿಂಗೆ ಈ ಥರ ಫಿಟ್ ಬರ್ತಂಗೆ ಸುತ್ಕೋಬೇಕು. ನೀವು ಇದನ್ನು ಇಲ್ಲಿಗೆ ಬಿಚ್ಚಿ ಬಿಡ್ತದೆ. ಇಷ್ಟು ತೊಗೊಂಡು ಹಿಂಗೆ ಮಾಡಿ ಮಾಲಿ ಕಟ್ತಿರ್ತಿರಲ್ಲ, ಆ ಥರ ಇದು ಹಿಂಗೆ ಮಲ್ಕ ಹಾಕ್ಬಿಡಿ. ಹಿಂಗೆ ಈ ಥರ ಇದೇನಿರ್ತಾರೆ ಇರ್ತದೆ, ಅದಕ್ಕೆ ಇನ್ನೊಂಚೂರು ಹತ್ತಿ ಹಚ್ಕೊಂಡು ನಾವು ಹಿಂಗೆ ತಿರುಗಿಬಿಟ್ರೆ ನಮಗದು ದೀಪ ಹಚ್ಲಿಕ್ಕೆ ಕರೆಕ್ಟ್ ಬರ್ತದೆ ಮುಂದೆ. ನೋಡಿ ಹೆಂಗೆ ಮಗ್ಗು ಬಂದಂಗೆ ಬರುತ್ತೆ ನೋಡಿ. ಈಗ ಎಷ್ಟು 30. ಇದು ಬತ್ತಿ ಹಚ್ಚೋದ್ರಿಂದ ಎಲ್ಲ ಪರಿಹಾರ ಆಗ್ತದೆ. ಈ ಬತ್ತಿ ಹಚ್ಕೊಂಡು ಹೋಗ್ರಿ, ಮಾಡ್ಕೊರಿ, ಮಾಡ್ಲಿಕ್ಕೆ ಕಲೀರಿ. ನಿಮ್ಮ ಮನೆ ಗ್ರಹ ದೋಷಗಳನ್ನೆಲ್ಲ ಪರಿಹಾರ ಮಾಡ್ಕೊರಿ ಅಷ್ಟೇ. ಹರೇ ಶ್ರೀನಿವಾಸ.